ಮತ್ತು ಈ ಸೀಸನ್ ನ ಗಿಲ್ಲಿ ಇವರಿಬ್ಬರನ್ನ ಕಂಪೇರ್ ಮಾಡಿದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಮಾರ್ಕ್ಸ್ ಕೊಡ್ತೀರಿ ಔಟ್ ಆಫ್ 10? ಇಬ್ಬರು ತದ್ವಿರುದ್ಧ. ಇಬ್ಬರು ನಾವು ಅಲ್ಲ, ಇಬ್ಬರಿಗೂ ಫ್ಯಾನ್ ಬೇಸ್ ಗಟ್ಟಿಯಾಗಿದೆ, ಹಾಗಾಗಿ ಹನುಮಂತು ಇಲ್ಲಿ ಗೆಲ್ತಾರ, ಗಿಲ್ಲಿ ಗೆಲ್ತಾರ? ಇಲ್ಲ, ನಾನು ಒಂದು ವಿಷಯ ಹೇಳ, ಹನುಮಂತುಗಿದ್ದ ಪ್ಲಸ್ ಪಾಯಿಂಟೇ ಬೇರೆ, ಗಿಲ್ಲಿಗಿರೋ ಪ್ಲಸ್ ಪಾಯಿಂಟೇ ಬೇರೆ. ಹನುಮಂತುಗೆ ಕಾಮಿಡಿ ಪ್ಲಸ್ ಪಾಯಿಂಟ್ ಆಗಿರಲಿಲ್ಲ, ಅವನ ಸಿಂಗಿಂಗ್ ಅನ್ನೋ ಪ್ಲಸ್ ಪಾಯಿಂಟ್ ಅಲ್ಲಿ ಅಂಡ್ ಅವನ ಸರಳತೆ ಅನ್ನೋ ಪ್ಲಸ್ ಪಾಯಿಂಟ್ ಮೇಲೆ ಬಂದಿದ್ದವನು. ಹನುಮಂತು ಜನಕ್ಕೆ ಇಷ್ಟ ಆಗಿದ್ದು ಕಾಮಿಡಿ ಅನ್ನೋ ಕಾರಣಕ್ಕಲ್ಲ, ಹನುಮಂತು ಇಷ್ಟ ಆಗಿದ್ದು ಅವನ ಸರಳತೆ ಅನ್ನೋ ಕಾರಣಕ್ಕೆ, ಅವ್ನು ಕೊಡ್ತಿದ್ದ ನೇರವಾಗಿರೋ ಕಾರಣಗಳು ಅನ್ನೋ ಕಾರಣಕ್ಕೆ. ಎಲ್ಲಕ್ಕಿಂತ ಹೆಚ್ಚಾಗಿ ಹನುಮಂತು ಸೂಪರಾಗಿ ಆಡ್ತಿದ್ದ ಟಾಸ್ಕ್ಗಳನ್ನ. ಹನುಮಂತು ಆಡ್ತಿದ್ದ ಯಾವ ಟಾಸ್ಕಲ್ಲೂ ಅವ್ನು ಸೋತಿದ್ದೇ ಇಲ್ಲ, ಭಾಳ ಕಡಿಮೆ. ಹನುಮಂತು ಯಾವ ಟೀಮ್ನ ತೊಗೊಂಡು ಹೋಗ್ತಾನೆ, ಹನುಮಂತು ಟೀಮ್ ಅಂತ ಚೂಸ್ ಆದರೆ ಆ ಟೀಮ್ ಅಷ್ಟು ಟಿಕೆಟ್ ಫಿನಾಲೆಗೆ ಹೋಗುತ್ತೆ. ಹನುಮಂತುವಿನ ಟೀಮ್ನ ಅಷ್ಟು ಜನ ಕಂಟೆಸ್ಟೆಂಟ್ಗಳು ಟಿಕೆಟ್ ಫಿನಾಲೆ ಕಂಟೆಂಡರ್ಸ್ ಆಗ್ತಾರೆ. ಹನುಮಂತು ಇದ್ದ ಅಷ್ಟು ಟೀಮ್ ಮಾಧ್ಯಮ ಟಾಸ್ಕಲ್ಲಿ ಗೆಲ್ಲುತ್ತೆ. ಹನುಮಂತು ಇದ್ದ ಅಷ್ಟು ಟೀಮು ಒಂದು ಇದರಲ್ಲಿ 11 ಸೀಸನ್ನ ಟಾಸ್ಕಲ್ಲಿ ಗೆಲ್ಲುತ್ತೆ. ಹನುಮಂತು ಯಾವ ಟೀಮಲ್ಲಿ ಇರ್ತಾನೆ ಆ ಎಂಟೈರ್ ಟೀಮನ್ನು ಗೆಲ್ಲಿಸ್ಕೊಂಡ್ಬರ್ತಿದ್ದ ಟಾಸ್ಕಲ್ಲಿ. ಹನುಮಂತುವನ್ನು ಸ್ಪೀಡಲ್ಲಿ ಸೋಲ್ಸೋಕ್ಕಾಗ್ತಿರ್ಲಿಲ್ಲ, ಹನುಮಂತುವನ್ನು ಸ್ಕಿಲ್ಲಲ್ಲಿ ಸೋಲ್ಸೋಕ್ಕಾಗ್ತಿರ್ಲಿಲ್ಲ. ಅಷ್ಟು ಎಫಿಷಿಯೆಂಟ್ ಇದ್ದ ಟಾಸ್ಕ್ ವಿಷಯದಲ್ಲಿ. ಆ್ಯಂಡ್ ರೀಸನ್ಸ್ ಒಂದೇ ಸೆಂಟೆನ್ಸಲ್ಲಿ ಕೊಡೋನು, ಒಂದೇ ಸೆಂಟೆನ್ಸಲ್ಲಿ ಹೊಡೆದಕ್ಕೊಂಗೆ ಕೊಡೋನು ಹನುಮಂತು. ಸೊ ಆ ವ್ಯಕ್ತಿತ್ವಕ್ಕೂ ಗಿಲ್ಲಿಗೂ ನೀವು ಕಂಪೇರೇ ಮಾಡೋಕ್ಕಾಗಲ್ಲ. ಟಾಸ್ಕ್ ಅಂತ ಬಂದರೆ ನೀವು ಗಿಲ್ಲಿನ ಕಂಪೇರ್ ಮಾಡೋಕ್ಕಾಗಲ್ಲ ಹನುಮಂತುಗೆ. ಸೊ ರೀಸನ್ಸ್ ಅನ್ನೋ ಬಂದಾಗ ರೀಸನ್ಸ್ ಆ್ಯಕ್ಚುಲಿ ಗಿಲ್ಲಿ ತುಂಬ ಚೆನ್ನಾಗಿ ಕೊಡ್ತಾನೆ. ರೀಸನ್ಸ್ ಅಂತ ಬಂದಾಗ ಕಾಮಿಡಿನ ಪಕ್ಕಕ್ಕಿಟ್ಟು ಮುಖಕ್ಕೆ ನೇರವಾಗಿಟ್ಟು ಹೇಳ್ತಾನೆ. ಸೊ ಅದರಿಂದ ಆಚೆಗೆ ಇನ್ನೊಂದಷ್ಟು ಹೊರಗಡೆ ಬರಬೇಕಿದೆ ಅಂತ. ಸೊ ಒಂದು ಹಂತದಲ್ಲಿ ನಂಗೆ ಹನುಮಂತಗಿಂತ ಗಿಲ್ಲಿ ಒಂದು ಸ್ವಲ್ಪ ಮೇಲೆ ಅಂತಲೂ ಕಾಣ್ತಾನೆ, ಕೆಲವು ವಿಷಯದಲ್ಲಿ ಹನುಮಂತಗಿಂತ ಗಿಲ್ಲಿ ಒಂದು ಸ್ವಲ್ಪ ಕೆಳಗೆ. ಈ ಟಾಸ್ಕ್ ಅನ್ನೋ ವಿಷಯ ಬಂದಾಗ ಹನುಮಂತು ಕಂಪೇರ್ ಮಾಡಿದ್ರೆ ಗಿಲ್ಲಿ ಒಂದು ಸ್ವಲ್ಪ ಕೆಳಗಡೆ ಇದ್ದಾನೆ. ಕಾಮಿಡಿ ಅಂತ ವಿಷಯ ಬಂದಾಗ ಹನುಮಂತು ಕಂಪೇರ್ ಮಾಡಿದ್ರೆ ಗಿಲ್ಲಿ ಒಂಚೂರು ಮೇಲ್ಗಡೆ ಇದ್ದಾನೆ. ಸೊ ಇಬ್ಬರನ್ನೂ ಕಂಪೇರ್ ಮಾಡೋಕ್ಕಾಗಲ್ಲ ಅಂತ. ಅದಕ್ಕೆ ಎರಡು ಸೀಸನ್ಗಳನ್ನ ಒಂದೇ ಪ್ಯಾರಾಮೀಟ್ರಲ್ಲಿ ನಾವು ಅಳಿಯೋಕ್ಕೆ ಸಾಧ್ಯನೇ ಇಲ್ಲ, ಎರಡು ಬೇರೆ ಬೇರೆ. ಮತ್ತು ಈ ಸೀಸನ್ ನ ಗಿಲ್ಲಿ ಇವರಿಬ್ಬರನ್ನ ಕಂಪೇರ್ ಮಾಡಿದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಮಾರ್ಕ್ಸ್ ಕೊಡ್ತೀರಿ ಔಟ್ ಆಫ್ 10? ಇಬ್ಬರು ತದ್ವಿರುದ್ಧ. ಇಬ್ಬರು ನಾವು ಅಲ್ಲ, ಇಬ್ಬರಿಗೂ ಫ್ಯಾನ್ ಬೇಸ್ ಗಟ್ಟಿಯಾಗಿದೆ, ಹಾಗಾಗಿ ಹನುಮಂತು ಇಲ್ಲಿ ಗೆಲ್ತಾರ, ಗಿಲ್ಲಿ ಗೆಲ್ತಾರ? ಇಲ್ಲ, ನಾನು ಒಂದು ವಿಷಯ ಹೇಳ, ಹನುಮಂತುಗಿದ್ದ ಪ್ಲಸ್ ಪಾಯಿಂಟೇ ಬೇರೆ, ಗಿಲ್ಲಿಗಿರೋ ಪ್ಲಸ್ ಪಾಯಿಂಟೇ ಬೇರೆ. ಹನುಮಂತುಗೆ ಕಾಮಿಡಿ ಪ್ಲಸ್ ಪಾಯಿಂಟ್ ಆಗಿರಲಿಲ್ಲ, ಅವನ ಸಿಂಗಿಂಗ್ ಅನ್ನೋ ಪ್ಲಸ್ ಪಾಯಿಂಟಲ್ಲಿ ಆ್ಯಂಡ್ ಅವನ ಸರಳತೆ ಅನ್ನೋ ಪ್ಲಸ್ ಪಾಯಿಂಟ್ ಮೇಲೆ ಬಂದಿದ್ದವನು. ಹನುಮಂತು ಜನಕ್ಕೆ ಇಷ್ಟ ಆಗಿದ್ದು ಕಾಮಿಡಿ ಅನ್ನೋ ಕಾರಣಕ್ಕಲ್ಲ, ಹನುಮಂತು ಇಷ್ಟ ಆಗಿದ್ದು ಅವನ ಸರಳತೆ ಅನ್ನೋ ಕಾರಣಕ್ಕೆ, ಅವ್ನು ಕೊಡ್ತಿದ್ದ ನೇರವಾಗಿರೋ ಕಾರಣಗಳು ಅನ್ನೋ ಕಾರಣಕ್ಕೆ. ಎಲ್ಲಕ್ಕಿಂತ ಹೆಚ್ಚಾಗಿ ಹನುಮಂತು ಸೂಪರಾಗಿ ಆಡ್ತಿದ್ದ ಟಾಸ್ಕ್ಗಳನ್ನ. ಹನುಮಂತು ಆಡ್ತಿದ್ದ ಯಾವ ಟಾಸ್ಕಲ್ಲೂ ಅವ್ನು ಸೋತಿದ್ದೇ ಇಲ್ಲ, ಭಾಳ ಕಡಿಮೆ. ಹನುಮಂತು ಯಾವ ಟೀಮ್ನ ತೊಗೊಂಡು ಹೋಗ್ತಾನೆ, ಹನುಮಂತು ಟೀಮ್ ಅಂತ ಚೂಸ್ ಆದರೆ ಆ ಟೀಮ್ ಅಷ್ಟು ಟಿಕೆಟ್ ಫಿನಾಲೆಗೆ ಹೋಗುತ್ತೆ. ಹನುಮಂತುವಿನ ಟೀಮ್ನ ಅಷ್ಟು ಜನ ಕಂಟೆಸ್ಟೆಂಟ್ಗಳು ಟಿಕೆಟ್ ಫಿನಾಲೆ ಕಂಟೆಂಡರ್ಸ್ ಆಗ್ತಾರೆ. ಹನುಮಂತು ಇದ್ದ ಅಷ್ಟು ಟೀಮ್ ಮಾಧ್ಯಮ ಟಾಸ್ಕಲ್ಲಿ ಗೆಲ್ಲುತ್ತೆ. ಹನುಮಂತು ಇದ್ದ ಅಷ್ಟು ಟೀಮು ಒಂದು ಇದರಲ್ಲಿ 11 ಸೀಸನ್ನ ಟಾಸ್ಕಲ್ಲಿ ಗೆಲ್ಲುತ್ತೆ. ಹನುಮಂತು ಯಾವ ಟೀಮಲ್ಲಿ ಇರ್ತಾನೆ ಆ ಎಂಟೈರ್ ಟೀಮನ್ನು ಗೆಲ್ಲಿಸ್ಕೊಂಡ್ಬರ್ತಿದ್ದ ಟಾಸ್ಕಲ್ಲಿ. ಹನುಮಂತುವನ್ನು ಸ್ಪೀಡಲ್ಲಿ ಸೋಲ್ಸೋಕ್ಕಾಗ್ತಿರ್ಲಿಲ್ಲ, ಹನುಮಂತುವನ್ನು ಸ್ಕಿಲ್ಲಲ್ಲಿ ಸೋಲ್ಸೋಕ್ಕಾಗ್ತಿರ್ಲಿಲ್ಲ. ಅಷ್ಟು ಎಫಿಷಿಯೆಂಟ್ ಇದ್ದ ಟಾಸ್ಕ್ ವಿಷಯದಲ್ಲಿ. ಆ್ಯಂಡ್ ರೀಸನ್ಸ್ ಒಂದೇ ಸೆಂಟೆನ್ಸಲ್ಲಿ ಕೊಡೋನು, ಒಂದೇ ಸೆಂಟೆನ್ಸಲ್ಲಿ ಹೊಡೆದಕ್ಕೊಂಗೆ ಕೊಡೋನು ಹನುಮಂತು. ಸೊ ಆ ವ್ಯಕ್ತಿತ್ವಕ್ಕೂ ಗಿಲ್ಲಿಗೂ ನೀವು ಕಂಪೇರೇ ಮಾಡೋಕ್ಕಾಗಲ್ಲ. ಟಾಸ್ಕ್ ಅಂತ ಬಂದರೆ ನೀವು ಗಿಲ್ಲಿನ ಕಂಪೇರ್ ಮಾಡೋಕ್ಕಾಗಲ್ಲ ಹನುಮಂತುಗೆ. ಸೊ ರೀಸನ್ಸ್ ಅನ್ನೋ ಬಂದಾಗ ರೀಸನ್ಸ್ ಆ್ಯಕ್ಚುಲಿ ಗಿಲ್ಲಿ ತುಂಬ ಚೆನ್ನಾಗಿ ಕೊಡ್ತಾನೆ. ರೀಸನ್ಸ್ ಅಂತ ಬಂದಾಗ ಕಾಮಿಡಿನ ಪಕ್ಕಕ್ಕಿಟ್ಟು ಮುಖಕ್ಕೆ ನೇರವಾಗಿಟ್ಟು ಹೇಳ್ತಾನೆ. ಸೊ ಅದರಿಂದ ಆಚೆಗೆ ಇನ್ನೊಂದಷ್ಟು ಹೊರಗಡೆ ಬರಬೇಕಿದೆ ಅಂತ. ಸೊ ಒಂದು ಹಂತದಲ್ಲಿ ನಂಗೆ ಹನುಮಂತಗಿಂತ ಗಿಲ್ಲಿ ಒಂದು ಸ್ವಲ್ಪ ಮೇಲೆ ಅಂತಲೂ ಕಾಣ್ತಾನೆ, ಕೆಲವು ವಿಷಯದಲ್ಲಿ ಹನುಮಂತಗಿಂತ ಗಿಲ್ಲಿ ಒಂದು ಸ್ವಲ್ಪ ಕೆಳಗೆ. ಈ ಟಾಸ್ಕ್ ಅನ್ನೋ ವಿಷಯ ಬಂದಾಗ ಹನುಮಂತು ಕಂಪೇರ್ ಮಾಡಿದ್ರೆ ಗಿಲ್ಲಿ ಒಂದು ಸ್ವಲ್ಪ ಕೆಳಗಡೆ ಇದ್ದಾನೆ. ಕಾಮಿಡಿ ಅಂತ ವಿಷಯ ಬಂದಾಗ ಹನುಮಂತು ಕಂಪೇರ್ ಮಾಡಿದ್ರೆ ಗಿಲ್ಲಿ ಒಂಚೂರು ಮೇಲ್ಗಡೆ ಇದ್ದಾನೆ. ಸೊ ಇಬ್ಬರನ್ನೂ ಕಂಪೇರ್ ಮಾಡೋಕ್ಕಾಗಲ್ಲ ಅಂತ. ಅದಕ್ಕೆ ಎರಡು ಸೀಸನ್ಗಳನ್ನ ಒಂದೇ ಪ್ಯಾರಾಮೀಟ್ರಲ್ಲಿ ನಾವು ಅಳಿಯೋಕ್ಕೆ ಸಾಧ್ಯನೇ ಇಲ್ಲ, ಎರಡು ಬೇರೆ ಬೇರೆ ಅಂತ.